ಬೆಂಗಳೂರು ಇವತ್ತು ಇನ್ಫೋಸಿಸ್, ವಿಪ್ರೋ, HCL ಅನ್ನೋ ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳಿಗೆ ನೆಲೆಯಾಗಿ ನಿಂತಿದೆ. ಇದೇ ಬೆಂಗಳೂರು 25 ವರ್ಷದ ಹಿಂದೆ ಕೇವಲ 13 ಕಂಪನಿಗಳಿಂದ ಇವತ್ತು 1400 ಕಂಪನಿಗಳು 40 ಲಕ್ಷ IT ಉದ್ಯೋಗಿಗಳಿಗೆ ಜೀವನ ಕೊಡ್ತಾ ಇದೆ. ಇವತ್ತು ದೇಶದ IT ಹಬ್ ಆಗಿ ಬೆಳೆದಿದೆ. ಜಗತ್ತಿನ 80% IT ಆಫೀಸ್ಗಳು ನಮ್ಮ ಬೆಂಗಳೂರಲ್ಲಿವೆ. ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಏಷ್ಯಾದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಸಿಟಿ ನಮ್ಮ ಬೆಂಗಳೂರು. The Silicon Valley of India, Bengaluru boasts a booming tech sector that is attracting significant wealth. The world's fastest growing IT city. It's the fastest growing tech hub, a city leading in IT innovation, a hotspot for VCs, and you'd probably find it on many other technology related lists. This is Bengaluru. ಆದರೆ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ವಿದೇಶಿ ಹೂಡಿಕೆ ಕಳೆದ 3 ವರ್ಷದಲ್ಲಿ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಹೌದು, ಇದರಿಂದ ಬೆಂಗಳೂರಿಗೆ ಅಂತದೇನು ಡಿಫರೆನ್ಸ್ ಆಗುತ್ತೆ ಅಂತ ಕೇಳಬಹುದು. ಇವತ್ತು ಬೆಂಗಳೂರು ದೇಶದ 65% ಯೂನಿಕಾರ್ನ್ಸ್ ಗಳಿಗೆ ಮನೆಯಾಗಿ ನಿಂತಿದೆ. ಈ ಯೂನಿಕಾರ್ನ್ಸ್ ಗಳಂದ್ರೆ ಯಾವುದೇ ಕಂಪನಿ ತನ್ನ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಮಾರುಕಟ್ಟೆಯ ಮೌಲ್ಯವನ್ನ 1 ಬಿಲಿಯನ್ ದಾಟಿದ್ರೆ ಅದನ್ನ ನಾವು ಯೂನಿಕಾರ್ನ್ಸ್ ಅಂತ ಕರೀತೀವಿ. ಇವತ್ತು ನಮ್ಮ ದೇಶದಲ್ಲಿ ಜಾಬ್ ಸೃಷ್ಟಿ ಆಗ್ಬೇಕಂದ್ರೆ ದೊಡ್ಡ ದೊಡ್ಡ ಕಂಪನಿಗಳ ಸೃಷ್ಟಿ ಆಗ್ಬೇಕು. ಆ ಕಂಪನಿಗಳ ಸೃಷ್ಟಿ ಆಗ್ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ದುಡ್ಡು ಹರಿದು ಬರಬೇಕು. ಅದೇ ತರ ವಿದೇಶದಿಂದ ದುಡ್ಡು ಹರಿದು ಬರ್ಬೇಕು ನಮ್ಮ ದೇಶಕ್ಕೆ. ಅವಾಗಲೇ ದೊಡ್ಡ ದೊಡ್ಡ ಕಂಪನಿಗಳು ಸೃಷ್ಟಿ ಆಗ್ತವೆ. ಅದರಿಂದ ಜಾಬ್ ಸೃಷ್ಟಿ ಆಗುತ್ತೆ. ಜಾಬ್ ಸೃಷ್ಟಿ ಆಗೋದ್ರಿಂದ ಎಕನಾಮಿಕಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅದರಿಂದ ರಾಜ್ಯಕ್ಕೆ ತೆರಿಗೆ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ಎಕಾನಮಿನೂ ಗ್ರೋತ್ ಆಗುತ್ತೆ. ನೀವು ಈ ಡಾಟಾ ನೋಡ್ತಾ ಹೋದ್ರೆ 2021ರಲ್ಲಿ ನಮ್ಮ ಬೆಂಗಳೂರಿಗೆ 1,65,000 ಕೋಟಿ FDI ಹರಿದು ಬರುತ್ತೆ. ಅದೇ 2022ಕ್ಕೆ ಇದು 1,14,000 ಕೋಟಿಗೆ ಇಳಿಕೆ ಆಗುತ್ತೆ. ಇದು 2023ಕ್ಕೆ ಇನ್ನೂ ಕಡಿಮೆಯಾಗಿ ಕೇವಲ 54,000 ಕೋಟಿಗೆ ಇಳಿಕೆ ಆಗುತ್ತೆ. ಇದೇ 2 ವರ್ಷದಲ್ಲಿ ಬೆಂಗಳೂರಿಗೆ 66.8% ಕಡಿಮೆ ಆದ್ರೆ ಅದೇ ಗುಜರಾತಿಗೆ 700% ಇನ್ಕ್ರೀಸ್ ಆಗುತ್ತೆ. ಜಾರ್ಖಂಡ್ಗೆ 87.5% ಇನ್ಕ್ರೀಸ್ ಆಗುತ್ತೆ. UPಗೆ 66.8% FDI ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ಬೆಂಗಳೂರು ದಿ ಗ್ರೇಟರ್ ಬೆಂಗಳೂರು ಅನ್ನೋ ಬ್ರ್ಯಾಂಡ್ ನ ಕಳ್ಕೊಳುತ್ತಾ? ಇದನ್ನ ನೋಡೋಕ್ಕಿಂತ ಮುಂಚೆ ಬೆಂಗಳೂರು ಒಂದು ಕಂಟೈನ್ಮೆಂಟ್ ಝೋನ್ ಇಂದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಆಗಿದೆ ಹೇಗಂತ ನೋಡ್ತಾ ಹೋಗೋಣ. ಬೆಂಗಳೂರಿನ ಅಭಿವೃದ್ಧಿ ಇತ್ತೀಚೆಗೆ ಆರಂಭ ಆಗಿದ್ದಲ್ಲ, ಇದು ಸ್ವತಂತ್ರ ಪೂರ್ವದಿಂದಲೇ ಆರಂಭ ಆಗುತ್ತೆ. ಆಗಿನ ಮೈಸೂರು ಸಂಸ್ಥಾನ 1868ರಲ್ಲಿ ಮಹಿಳೆಯರಿಗೆ ಎಜುಕೇಶನ್ ಕೊಡ್ಬೇಕಂತಾನೆ ಪ್ರತ್ಯೇಕವಾದ ವಾಣಿ ವಿಲಾಸ್ ಹೈಸ್ಕೂಲ್ ನ ಸ್ಟಾರ್ಟ್ ಮಾಡುತ್ತೆ. ಅದೇ ಸಂಸ್ಥಾನದಲ್ಲಿ ದಿವಾನರಾಗಿದ್ದಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಈಗಿನ ವರ್ಲ್ಡ್ ಎಕನಾಮಿಕ್ ಕಾನ್ಫರೆನ್ಸ್ ತರ ಅವಾಗ್ಲೇ ಇಂಡಸ್ಟ್ರಿಯಲ್ ಕಾನ್ಫರೆನ್ಸ್ ನ ಅರೇಂಜ್ ಮಾಡ್ತಾರೆ. ಇಲ್ಲಿ ಹೊಸ ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸ್ತಾರೆ. ಈ ತರ ಮೈಸೂರು ಸಂಸ್ಥಾನ ಹೆಚ್ಚು ಅಭಿವೃದ್ಧಿ ಕಡೆಗೆ ಗಮನ ಕೊಡ್ತಾ ಇದ್ರೆ, ಈ ಕಡೆ ಜಮಶೆಟ್ಟಿ ಟಾಟಾನವರು ವಿವೇಕಾನಂದರ ಪ್ರೇರಣೆ ಮೇರೆಗೆ ನಮ್ಮ ದೇಶದಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ನ ಕಟ್ಟಿಸ್ಬೇಕಂತ ಒಂದು ಬೆಸ್ಟ್ ಸಿಟಿಯ ಹುಡುಕಾಟದಲ್ಲಿ ಇರ್ತಾರೆ. ಆಗ ಅವ್ರಿಗೆ ಕಣ್ಣಿಗೆ ಬೀಳದೆ ನಮ್ಮ ಬೆಂಗಳೂರು. ಆಗ ಜಮಶೆಟ್ಟಿ ಟಾಟಾನವರು ತಮ್ಮ ಪ್ರಸ್ತಾವನೆ ಇಟ್ಕೊಂಡು ಮೈಸೂರು ಸಂಸ್ಥಾನಕ್ಕೆ ಬರ್ತಾರೆ. ಆಗ ಮೈಸೂರು ಸಂಸ್ಥಾನದ ರಾಜರಾಗಿದ್ದಂತ 4ನೇ ಕೃಷ್ಣರಾಜದತ್ತ ಒಡೆಯರ್ ಅವರು 371 ಎಕರೆ ಭೂಮಿಯನ್ನ ದಾನವಾಗಿ ಕೊಡ್ತಾರೆ. ಅದು ಅಲ್ಲದೆ ಕನ್ಸ್ಟ್ರಕ್ಷನ್ ಅಂತಾನೆ 5 ಲಕ್ಷ ರೂಪಾಯಿ, ಪ್ರತಿ ವರ್ಷ 50,000 ರೂಪಾಯಿ ದಾನವಾಗಿ ಕೊಡ್ತಾರೆ. ಈ ತರ ಹುಟ್ಟಿದ್ದೆ IIS, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಲ್ಲಿಂದನೇ ಶಿಕ್ಷಣದ ಕ್ರಾಂತಿ ಅನ್ನೋದು ಆರಂಭ ಆಗುತ್ತೆ. ಈ ಇನ್ಸ್ಟಿಟ್ಯೂಟ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇವತ್ತು ನಮ್ಮ ದೇಶದಲ್ಲಿ 1026 ರಿಸರ್ಚ್ ಸೆಂಟರ್ಗಳಿವೆ. ಅದರಲ್ಲಿ 426 ರಿಸರ್ಚ್ ಸೆಂಟರ್ ಇರೋದು ನಮ್ಮ ಬೆಂಗಳೂರಲ್ಲಿ. ಇದಕ್ಕೆಲ್ಲ ಫೌಂಡೇಶನ್ ಆಗಿ ನಿಂತಿದೆ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. 1940 ಬರುವಷ್ಟರಲ್ಲಿ ಇದು ನಮ್ಮ ದೇಶದ ಒಂದು ಪ್ರಖ್ಯಾತ ಇನ್ಸ್ಟಿಟ್ಯೂಟ್ ಆಗಿ ಬೆಳೆಯುತ್ತೆ. ಇಲ್ಲಿಂದಾನೇ ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳು ಹೊರಹೊಮ್ಮುತ್ತಾರೆ. ಅವಾಗಲೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆರಂಭ ಆಗುತ್ತೆ. ಬೆಂಗಳೂರು ಭೌಗೋಳಿಕವಾಗಿ ಒಂದು ಸೇಫೆಸ್ಟ್ ಸಿಟಿ ಆಗಿರೋದ್ರಿಂದ ಇಲ್ಲಿ HAL, HMT, ITI, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳು ಬೆಂಗಳೂರಿಗೆ ಬರಕ್ ಸ್ಟಾರ್ಟ್ ಆಗ್ತವೆ. ಫಾಸ್ಟ್ ಫಾರ್ವರ್ಡ್ ಆಗಿ 1981 ಹೋದ್ರೆ ಬೆಂಗಳೂರು IT ಹಬ್ ಆಗೋದಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. खाली आर्थिक विकास के लिए नहीं, भारत के समाज को आगे बढ़ाने के लिए हमारी उम्मीद है कि इस योजना से भारत बहुत तरक्की करेगा. जितनी तरक्की आज तक भारत ने नहीं करी, उतनी तरक्की हम कोशिश कर रहे हैं इन 5 साल में करने. Shri Rajiv Gandhi lowered income and corporate tax, reduced custom duties, simplified the licensing system and encouraged investors by removing government control on sectors such as computers and textiles. ಆಗಿನ ಕೇಂದ್ರ ಸರ್ಕಾರ IT ಅನ್ನೋ ಒಂದು ಇಂಡಸ್ಟ್ರಿ ಅಂತ ಘೋಷಣೆ ಮಾಡುತ್ತೆ. ಹಾರ್ಡ್ವೇರ್ ಮೇಲೆ 135% ಇದ್ದ ಟ್ಯಾಕ್ಸ್ 60% ಗೆ ಇಳಿಕೆ ಆಗುತ್ತೆ. ಸಾಫ್ಟ್ವೇರ್ ಮೇಲೆ 100% ಇದ್ದ ಟ್ಯಾಕ್ಸ್ 60% ಗೆ ಇಳಿಕೆ ಆಗುತ್ತೆ. ಅವಾಗಲೇ ಇನ್ಫೋಸಿಸ್, ವಿಪ್ರೋ ಅನ್ನೋ ದೈತ್ಯ ಕಂಪನಿಗಳ ಜನನ ಆಗಿತ್ತು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 1991ರಲ್ಲಿ ಭಾರತ ಪ್ರಪಂಚದ ಮಾರುಕಟ್ಟೆಗೆ ಓಪನ್ ಅಪ್ ಆಗುತ್ತೆ. ಕರ್ನಾಟಕ ಸರ್ಕಾರ ಇನ್ನೂ 2 ಹೆಜ್ಜೆ ಮುಂದೆ ಹೋಗಿ ಆಗ CM ಆಗಿದ್ದಂತ SM ಕೃಷ್ಣನ್ ಅವರು IT ಗೆ ಹೆಚ್ಚು ಫೋಕಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಗಳು, IT ಪಾರ್ಕ್ಸ್ ಗಳು ನಿರ್ಮಾಣ ಆಗ್ತವೆ.
ಇಲ್ಲಿ ಬರುವಂತ ಕಂಪನೀಸ್ ಗಳಿಗೆ ಹೈ ಸ್ಪೀಡ್ ಸ್ಯಾಟಲೈಟ್ ನೆಟ್ವರ್ಕ್ ನ ಪ್ರೊವೈಡ್ ಮಾಡ್ತಾರೆ, ಟ್ಯಾಕ್ಸ್ ಅಲ್ಲಿ ಎಕ್ಸಾಮ್ಷನ್ ಕೊಡ್ತಾರೆ. ಇದರಿಂದ ಜಗತ್ತಿನ ದೈತ್ಯ ಕಂಪನಿಗಳು, ಯು ನೇಮ್ ಇಟ್, ಎಲ್ಲ ಕಂಪನಿಗಳು ಬೆಂಗಳೂರಿಗೆ ಬರಕ್ ಸ್ಟಾರ್ಟ್ ಆಗ್ತವೆ. ಎಕ್ಸಾಕ್ಟ್ಲಿ ಅದೇ ಟೈಮಿಗೆ ಇಡೀ ಟೆಕ್ನಾಲಜಿ ಕ್ಷೇತ್ರದಲ್ಲೇ ಒಂದು ಬಿರುಗಾಳಿ ಸೃಷ್ಟಿಯಾಗುತ್ತೆ. ಅದೇ Y2K. Y2K bug, a line of computer code that could not recognize dates beyond 1999. At the stroke of midnight, January 1st, 2000, elevators may stop. Heat may vanish. Credit cards and ATMs may cease to function. Airplanes and trains may come to a halt. People were terrified the world was going to end. Everything's in computers, and we're going to lose it all. And Jesus is coming back. ಈ Y2K ಅಂದ್ರೆ ಇಯರ್ 2000 ಅಂತ ಅರ್ಥ. ಮುಂಚೆ ಕಂಪ್ಯೂಟರ್ ಪ್ರೋಗ್ರಾಮ್ ನಲ್ಲಿ ಇಯರ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ವರ್ಷದ ಕೊನೆ 2 ಡಿಜಿಟ್ ನ ಯೂಸ್ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಗೆ 1901 ಕೊನೆಯ 2 ಡಿಜಿಟ್ ಆದ 0 ಮತ್ತೆ 1 ಅನ್ನ ಯೂಸ್ ಮಾಡ್ತಾ ಇದ್ರು. 1950 ಕೊನೆಯ 2 ಡಿಜಿಟ್ ಆದ 5 ಮತ್ತೆ 0 ನ ಯೂಸ್ ಮಾಡ್ತಾ ಇದ್ರು. 1999 ಕೊನೆಯ 2 ಡಿಜಿಟ್ ಆದ 99 ಅನ್ನ ಯೂಸ್ ಮಾಡ್ತಾ ಇದ್ರು. ಯಾವಾಗ 2000 ಹತ್ರ ಬಂತು, ಇದು ಜಗತ್ತಿಗೆ ದೊಡ್ಡ ಸಮಸ್ಯೆ ಆಗಿ ನಿಂತು. ಯಾಕಂದ್ರೆ ಕಂಪ್ಯೂಟರ್ 1900 00 ಆಗಿ ರೆಪ್ರೆಸೆಂಟ್ ಮಾಡಿದ್ರೆ 2000 00 ಆಗಿ ರೆಪ್ರೆಸೆಂಟ್ ಮಾಡಿತ್ತು. ಇದರ ಅರ್ಥ 100 ವರ್ಷ ಹಿಂದೆ ಹೋಯ್ತು. ಇದರಿಂದ ಎಂಟೈರ್ ಬ್ಯಾಂಕಿಂಗ್ ಸಿಸ್ಟಮ್ ಕ್ಲೋಸ್ ಆಯ್ತು. ಅಷ್ಟೇ ಅಲ್ಲದೆ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ, ಎನರ್ಜಿ ಸೆಕ್ಟರ್ಗೆ ದೊಡ್ಡ ಮಟ್ಟದಲ್ಲಿ ಏಟ್ ಆಯ್ತು. ಇದಕ್ಕೆ ಸೊಲ್ಯೂಷನ್ ಅಂದ್ರೆ ಇಡೀ ಟೆಕ್ನಾಲಜಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಬೇಕಾಗಿತ್ತು. ಈ ಬದಲಾವಣೆಗೆ ದೊಡ್ಡ ಮಟ್ಟದಲ್ಲಿ ಸ್ಕಿಲ್ಡ್ ಎಂಪ್ಲಾಯೀಸ್ ಬೇಕು, ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿತ್ತು, ಮತ್ತೆ ಗವರ್ಮೆಂಟ್ ಸಪೋರ್ಟ್ ಬೇಕಿತ್ತು. ಇವೆಲ್ಲವೂ ಬೆಂಗಳೂರಲ್ಲಿ ಇದ್ದಿದ್ರಿಂದ ಬೆಂಗಳೂರು ಈ ವೇವ್ ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂತು. ಈ ವೇವ್ ಎಷ್ಟರ ಮಟ್ಟಿಗೆ ಯುಟಿಲೈಸ್ ಮಾಡ್ಕೊಂತಂದ್ರೆ 1991 16 ಕೋಟಿ ಇದ್ದ ನಮ್ಮ ಎಕ್ಸ್ಪೋರ್ಟ್ 1992 ಇದು 56 ಕೋಟಿ ಆಗುತ್ತೆ. 1999 ಇದು 3,500 ಕೋಟಿಗೆ ರೀಚ್ ಆಗುತ್ತೆ. ನಿಮಗೆ ಶಾಕ್ ಆಗುತ್ತೆ, 2022 ಇದು 6,30,000 ಕೋಟಿಗೆ ನಮ್ಮ ಐಟಿ ಎಕ್ಸ್ಪೋರ್ಟ್ ರೀಚ್ ಆಗುತ್ತೆ. ಬೆಂಗಳೂರು ಒಂದರಿಂದಾನೇ ದೇಶದ 40% ಐಟಿ ಎಕ್ಸ್ಪೋರ್ಟ್ ಆಗುತ್ತೆ. ಎಜುಕೇಶನ್, ಇಂಡಸ್ಟ್ರಿಯಲೈಸೇಷನ್ ಮತ್ತೆ ಗವರ್ಮೆಂಟ್ ಪಾಲಿಸಿ, ಈ 3 ಪಿಲ್ಲರ್ ಲಿಂದಾನೆ ಇವತ್ತು ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಆಗಿರೋದು, ದಿ ನಾಲೆಡ್ಜ್ ಸಿಟಿ ಆಫ್ ಇಂಡಿಯಾ ಆಗಿರೋದು, ದ ಐಟಿ ಸಿಟಿ ಆಫ್ ಇಂಡಿಯಾ ಆಗಿರೋದು. ಆದ್ರೆ ಬೆಂಗಳೂರು ತನ್ನ ವೇಗದ ಅಭಿವೃದ್ಧಿಯಲ್ಲಿ ತನ್ನದೇ ಆದ ಅಧಪತನದ ಕಡೆಗೆ ಹೋಗ್ತಾ ಇದೆಯಾ? Shockingly, since 2015, there is no master plan for Bangalore. In fact, you'll be shocked, 6 years ago, there was no plan to make the metro on Outer Ring Road. This was completely private initiative which forced the government to think about it. Government was not even thinking so there is no planning, there is no thinking. As the country's Silicon Valley is now facing an unprecedented water crisis. ಬೆಂಗಳೂರಿಗೆ 3 ಅತಿ ದೊಡ್ಡ ಚಾಲೆಂಜ್ ಇರೋದು. ಮೊದಲನೇದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. 1991 ಬೆಂಗಳೂರಲ್ಲಿ 40 ಲಕ್ಷ ಜನಸಂಖ್ಯೆ ಇತ್ತು, ಇವತ್ತು 1,40,00,000 ರೀಚ್ ಆಗಿದೆ. ಅದೇ ತರ ಜಿಡಿಪಿ 1999 8,700 ಕೋಟಿ ಇದ್ದ ಜಿಡಿಪಿ ಇವತ್ತು ಹತ್ತತ್ರ 23 ಲಕ್ಷ ಕೋಟಿಗೆ ರೀಚ್ ಆಗಿದೆ. ಆದ್ರೆ ಅದಕ್ಕೆ ತಕ್ಕಂತೆ ವೆಲ್ ಪ್ಲಾನ್ ಆಗಿರುವಂತ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗಿಲ್ಲ. 1937 ನಮ್ಮ ನಾಡಪ್ರಭು ಕೆಂಪೇಗೌಡರವರು ಬೆಂಗಳೂರಿನ ಒಂದು ವೆಲ್ ಪ್ಲಾನ್ ಸಿಟಿಯಾಗಿ ನಿರ್ಮಾಣ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಪ್ಲಾನ್ ಆಗಿರುತ್ತೆ ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಕೇಳಿ. ಇಡೀ ಬೆಂಗಳೂರಿಗೆ ವಾಟರ್ ಸಪ್ಲೈ ಮಾಡೋದಕ್ಕೆ 800 ಕೆರೆಗಳನ್ನ ನಿರ್ಮಾಣ ಮಾಡ್ತಾರೆ. ಒಂದ್ ವೇಳೆ ಮಳೆ ಏನಾದ್ರು ಜಾಸ್ತಿ ಆಗಿ ನೀರ್ ಜಾಸ್ತಿ ಆದ್ರೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹೋಗೋದಕ್ಕೆ ವಾಟರ್ ಕೆನಾಲ್ ಗಳನ್ನ ನಿರ್ಮಾಣ ಮಾಡ್ತಾರೆ. ಇವತ್ತು ಸೋ ಕಾಲ್ಡ್ ಮುಂದುವರೆದ ನಾಗರಿಕತೆಯವರಾದ ನಾವು ಲಿಟ್ರಲಿ 200 ಕೆರೆಗೆ ತಂದಿದ್ದೀವಿ. ವಾಟರ್ ಸರ್ಪ್ಲಸ್ ಇದ್ದಂತ ಸಿಟಿ ಇವತ್ತು ಪ್ರತಿದಿನ 500 ಮಿಲಿಯನ್ ಲೀಟರ್ ಅಷ್ಟು ವಾಟರ್ ಡೆಫಿಸಿಟ್ ಆಗ್ತಾ ಇದೆ. ಏನ್ ಮಾಡಕ್ ಹೋದ್ರು ವ್ಯವಸಾಯಕ್ಕೆ ನೀರಿಲ್ಲ, ಎಲ್ಲ ತಕ್ಕಲ್ ಬಿದ್ದವೆ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಇವಾಗ ನಮಗೆ ಭಾರಿ ಕಷ್ಟ, ನೋವು ರೈತರಿಗೆ ಮಾತ್ರ ತುಂಬ ನೋವು. ಮಾತ್ರ ಯಾವ ರೀತಿಯಿಂದ ಬೋರ್ ತೆಗಿಸಕ್ಕೆ ಹೋದರೆ ನೀರು ಸಿಕ್ಕಿಲ್ಲ, ಅಲ್ಲಿ ಅಷ್ಟು ಲಾಸ್ ಆಯಿತು, ಇದು ಲಾಸ್ ಆಯಿತು, ಹಂಗಾಯ್ತು ಹಿಂಗಾಯ್ತು ಅಂತ ಒಂದೊಂದು ಇದಾಯ್ತು. ನಮ್ಮ ನೀರಿಗೆ ಪ್ರಾಬ್ಲಮ್. ನಮ್ಗೇನು ಬೇಡ, ನೀರು ಒಂದು ಬಂದರೆ ಸಾಕು ನಮಗೆ. ನಮ್ಗೊಂದು ತಿಂಗಳಿಗೆ 2-3 ಸಾವಿರ ಬೇಕು ನೀರಿಗೆ ಓಡ್ಸೋಕ್ಕೆ. ನಾವು ಈ ಕಡೆ ಜೀವನ ಮಾಡೋದ, ನಾವು ನೀರು ದುಡ್ಡು ಕೊಡೋದ. ಇವಾಗ 700 ರೂಪಾಯಿ ಒಂದು ಲೋಡು ನೀರು. ಇದ್ರ ಜೊತೆ ಇನ್ನೊಂದು ಸಮಸ್ಯೆ ಇದೆ, ಅದೇ ನಮ್ಮೆಲ್ಲರಿಗೂ ಗೊತ್ತು, ಅದೇ ಟ್ರಾಫಿಕ್. Has about 21 lakh cars, which is huge because it comes to about 175 cars per 1,000 population, which is more than a lot of other Indian cities. Every day, a staggering 5,000 new vehicles join the already crowded street. ಇವತ್ತು ಬೆಂಗಳೂರಿನ ಟ್ರಾಫಿಕ್ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಇಡೀ ಪ್ರಪಂಚದಲ್ಲೇ ಲಂಡನ್ ಬಿಟ್ರೆ ಅತಿ ಕೆಟ್ಟ ಟ್ರಾಫಿಕ್ ಇರುವಂತ ಸಿಟಿ ನಮ್ಮ ಬೆಂಗಳೂರು. ಇಲ್ಲಿ 10 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ 30 ನಿಮಿಷ ಬೇಕು. ಇದರಿಂದ ಪ್ರತಿ ವರ್ಷ 20,000 ಕೋಟಿ ನಷ್ಟ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಸಿಟಿಯ ಸಿಸ್ಟಮ್. ನೀವು ಬೆಂಗಳೂರಿನ ಮ್ಯಾಪ್ ನೋಡ್ತಾ ಹೋದ್ರೆ ಬೆಂಗಳೂರು ವೈ ಪ್ಯಾಟರ್ನ್ ಫಾಲೋ ಮಾಡುತ್ತೆ.
ಅದೇ ವೆಲ್ ಪ್ಲಾನ್ಡ್ ಸಿಟಿಗಳಾದಂತ ನ್ಯೂಯಾರ್ಕ್, ಬಾರ್ಸಿಲೋನಾ ನೋಡಿದ್ರೆ ಇವು ಗ್ರೇಟರ್ ಪ್ಯಾಟರ್ನ್ ಫಾಲೋ ಮಾಡ್ತವೆ. ಈ ಗ್ರೇಟರ್ ಪ್ಯಾಟರ್ನ್ ನಲ್ಲಿ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಹೋಗೋದಕ್ಕೆ ಹಲವಾರು ರೂಟ್ ಗಳು ಸಿಗ್ತವೆ. ಇಲ್ಲಿ ಟ್ರಾಫಿಕ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಈ ವೈ ಪ್ಯಾಟರ್ನ್ ಅಲ್ಲಿ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಹೋಗೋದಕ್ಕೆ ಕೆಲವು ರೂಟ್ ಗಳು ಇರೋದ್ರಿಂದ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಆದ್ರಿಂದನೇ ಗೌರ್ಮೆಂಟ್ ಈ ಕಡೆ ಹೆಚ್ಚು ಫೋಕಸ್ ಮಾಡಬೇಕಾಗಿದೆ. ಬೆಂಗಳೂರಿಗೆ ಎರಡನೇ ಅತಿ ದೊಡ್ಡ ಚಾಲೆಂಜ್ ಅಂತ ಇರೋದು ಅದೇ ಗೌರ್ಮೆಂಟ್ ಪಾಲಿಸಿಗಳು. ಹೌದು, ನೀವು ಕೇಳಿದ್ದು ನಿಜ. ಯಾವ್ದು IT ಹಬ್ ಆಗೋದಕ್ಕೆ ಒಂದು ಪಿಲ್ಲರ್ ಆಗಿ ನಿಂತಿತ್ತು, ಅದೇ ಗೌರ್ಮೆಂಟ್ ಪಾಲಿಸಿಗಳು ಇವತ್ತು ಇಂಡಸ್ಟ್ರಿಗಳಿಗೆ ನೈಟ್ ಮೇಯರ್ ಆಗಿ ನಿಂತಿವೆ. ಇಡೀ ದೇಶದ 50% ಟಿವಿ ಟ್ಯೂಬ್ಸ್ ಗಳು ಪ್ರೊಡ್ಯೂಸ್ ಆಗೋದು ನಮ್ಮ ಬೆಂಗಳೂರಲ್ಲಿ, 30% ಏರೋನಾಟಿಕಲ್ ಇಕ್ವಿಪ್ಮೆಂಟ್ ಪ್ರೊಡ್ಯೂಸ್ ಆಗೋದು ನಮ್ಮ ಬೆಂಗಳೂರಲ್ಲಿ. ಇಷ್ಟೆಲ್ಲ ಇದ್ರೂ 2023ರಲ್ಲಿ ಕರ್ನಾಟಕ ಸರ್ಕಾರ ಇಂಡಸ್ಟ್ರಿಗಳಿಗೆ ಕರೆಂಟ್ ಪ್ರೈಸ್ ನ ಹೈಕ್ ಮಾಡುತ್ತೆ. ಅದೇ ತರ ಎಜುಕೇಶನ್ ಗೆ ಕೊಡ್ತಾ ಇದ್ದಂತ ಫಂಡ್ ಕನ್ಸಿಸ್ಟೆನ್ಸ್ ಆಗಿ ಡ್ರಾಪ್ ಡೌನ್ ಆಗ್ತಾ ಇದೆ. ಇವತ್ತು ಕರ್ನಾಟಕದ ಪಾಲಿಸಿಗಳು ಇಂಡಸ್ಟ್ರಿಗಳಿಗೆ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ರಿಸರ್ವೇಶನ್ ಬಿಲ್ ತರುತ್ತೆ. ಪ್ರೈವೇಟ್ ಕಂಪನೀಸ್ ಗಳಲ್ಲಿ ಕನ್ನಡಿಗರಿಗೆ ಹೆಚ್ಚು ರಿಸರ್ವೇಶನ್ ಕೊಡಬೇಕು ಅಂತ. ಅಲ್ಲ ಸ್ವಾಮಿ, ಇವತ್ತು ಬೆಂಗಳೂರು ಗ್ಲೋಬಲ್ ಸಿಟಿ ಆಗಿ ಮಾರ್ಪಟ್ಟಿದೆ. ಇಲ್ಲಿಯ ಜನ ಕೂಡ ಬೇರೆ ಬೇರೆ ಸಿಟಿಗೆ ಹೋಗಿ ಕೆಲಸ ಮಾಡ್ತಿದ್ದಾರೆ. ಅದೇ ತರ ಬೆಂಗಳೂರಲ್ಲಿ ಇಡೀ ದೇಶವೇ ಬಿಡಿ ಪ್ರಪಂಚದ ಮೂಲೆಯಿಂದಲೂ ಬಂದು ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಎಕಾನಮಿಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ನಿಮಗೆ ನಿಜವಾಗ್ಲೂ ಕನ್ನಡದವರಿಗೆ ಕರ್ನಾಟಕದಲ್ಲಿ ಜಾಬ್ ಸೃಷ್ಟಿ ಆಗ್ಬೇಕಂತ ಇದ್ರೆ ಎಜುಕೇಶನ್ ಗೆ ಫೋಕಸ್ ಮಾಡಿ, ಸ್ಕಿಲ್ ಡೆವಲಪ್ಮೆಂಟ್ ಗೆ ಫೋಕಸ್ ಮಾಡಿ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲದೆ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಕಂಪನೀಸ್ಗಳು ಸೃಷ್ಟಿಯಾಗುವಂತ ಎನ್ವೈರನ್ಮೆಂಟ್ ನ ಸೃಷ್ಟಿ ಮಾಡಿ. ಇಲ್ಲಾಂದ್ರೆ ಕಂಪನೀಸ್ಗಳು ಬೇರೆ ಸಿಟಿಗಳನ್ನ ನೋಡ್ತಾ ಹೋಗ್ತವೆ. ಇದೇ ಬೆಂಗಳೂರಿಗಿರುವಂತ ಮೂರನೇ ಅತಿ ದೊಡ್ಡ ಚಾಲೆಂಜ್, ಉದಯವಾಗ್ತಿರುವಂತ ಹೊಸ ನಗರಗಳು. Delhi NCR region raced past Bengaluru to become India's new startup hub. Telangana's capital Hyderabad is on a roll, or so it seems from the new data and news flow. Hyderabad, ranked among top 20 Asia-Pacific sustainable cities, is topping the charts on new housing supply, quality grade A office space and creation of new information technology jobs. ಬೆಂಗಳೂರಿನ IT ಸಾಮ್ರಾಜ್ಯಕ್ಕೆ ವಾರ್ನಿಂಗ್ ಬೆಲ್ ಶುರುವಾಗಿ ಹೋಗಿದೆ, ನಮಗೆ ಕೇಳಿಸ್ತಿಲ್ಲ ಅಷ್ಟೇ. ಹೈದರಾಬಾದ್ ಟಿ ಹಬ್ ನ ಹೆಸರಲ್ಲಿ ಜಗತ್ತಿನ ಅತಿ ದೊಡ್ಡ ಇನ್ಕ್ಯುಬೇಟರ್ ಸೆಂಟರ್ ನಿರ್ಮಾಣ ಮಾಡಿದೆ. ಗುಜರಾತ್ ಗಿಫ್ಟ್ ನ ಸಿಟಿನೇ ನಿರ್ಮಾಣ ಮಾಡಿದೆ. ನೋಯ್ಡಾ, ಚೆನ್ನೈ ಅಂತ ದೇಶದ 26 ಸಿಟಿಗಳು IT ಹಬ್ ಆಗಕ್ಕೆ ನೋಡ್ತಾ ಇವೆ. ಇದು ಎಷ್ಟರ ಮಟ್ಟಿಗೆ ಸಮಸ್ಯೆಯಾಗಿ ನಿಂತಿದೆ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಲಾದ ಕೇಂದ್ರ ಕಚೇರಿ ಇರೋದು ನಮ್ಮ ಬೆಂಗಳೂರಲ್ಲಿ, ಆದ್ರೆ ಜಗತ್ತಿನ ಅತಿ ದೊಡ್ಡ 2 ವೀಲರ್ ಎಲೆಕ್ಟ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇರೋದು ತಮಿಳುನಾಡಲ್ಲಿ. ಇನ್ನು ಅದೇ ತರ ಏತನ ಕೇಂದ್ರ ಕಚೇರಿ ಇರೋದು ಬೆಂಗಳೂರಲ್ಲಿ, ಆದ್ರೆ ಈಗ ಆಲ್ರೆಡಿ ಇರುವಂತ 7 ಫ್ಯಾಕ್ಟರಿಗಳು ಇರೋದು ತಮಿಳುನಾಡಲ್ಲಿ. ರೀಸೆಂಟ್ ಆಗಿ ಒಂದು ಫ್ಯಾಕ್ಟರಿ ಅನೌನ್ಸ್ ಮಾಡ್ತಾರೆ, ಅದು ಮಹಾರಾಷ್ಟ್ರದಲ್ಲಿ ಸೆಟಪ್ ಆಗ್ತದೆ. ಇದು ನಮ್ಮ ಬೆಂಗಳೂರಿಗೆ ಅತಿ ದೊಡ್ಡ ಎಚ್ಚರಿಕೆ ಗಂಟೆ ಇದ್ದಂಗೆ. ಯಾಕಂದ್ರೆ ಇತಿಹಾಸದ ಉದ್ದಕ್ಕೂ ನಾವು ಕೇಳ್ತಾ ಬಂದಿದ್ವಿ, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿರೋದನ್ನ. ಬೆಂಗಳೂರು ಈ ಎಲ್ಲ ಕಿರೀಟನ ಉಳಿಸ್ಕೋಬೇಕಾದ್ರೆ ಇವತ್ತು ಎಜುಕೇಶನ್ ಇನ್ಫ್ರಾಸ್ಟ್ರಕ್ಚರ್ ವರ್ಲ್ಡ್ ಕ್ಲಾಸ್ ಲೆವೆಲ್ಗೆ ತಗೊಂಡೋಗ್ಬೇಕು. ಅದೇ ತರ ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಈ ಅವಕಾಶಗಳಿಂದನೇ ಯಾವುದೇ ಸಿಟಿ ಕನ್ಸಿಸ್ಟೆನ್ಸ್ ಆಗಿ ಗ್ರೋತ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ನವೀನ್ ಕುಮಾರ್. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಈ ತರ ಹೆಚ್ಚಿನ ಕಂಟೆಂಟ್ ಕನ್ನಡದಲ್ಲಿ ಬೇಕಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.